ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಆರ್ ಅಶೋಕ್ ಕ್ಷೇತ್ರವಾಗಿದ್ದು ಕಳೆದ 4 ಬಾರಿಯಿಂದನೂ ಸಹಿತ ಸಾಮ್ರಾಟನ ರೀತಿಯಲ್ಲಿ ಗೆಲುವನ್ನ ಸಾಧಿಸಿಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಕಳೆದ 4 ಬಾರಿ ಗೆಲುವನ್ನ ಸಾಧಿಸಿದ ಮೇಲೆ ಯಾವ ರೀತಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರೆ, ಜನರು ಅವರಿಗೆ ಎಷ್ಟು ಮಾರ್ಕ್ಸ್ ಗಳನ್ನ ಕೊಡ್ತಾರೆ, ಜನರ ಅಭಿಪ್ರಾಯದಲ್ಲಿ ಸಾಮ್ರಾಟನ ಬಗ್ಗೆ ಇರುವಂತಹ ಮಾಹಿತಿಗಳು ಏನು ಅನ್ನುವಂಥದ್ದನ್ನ ನೇರವಾಗಿ ಇವತ್ತು ಅವರ ಕ್ಷೇತ್ರದಿಂದನೇ, ಅವರ ಕ್ಷೇತ್ರದ ಜನರಿಂದಲೇ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡೋಣ. ಹಾಗಿದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸ್ವಾಗತ. ನಾನೀಗ ಪದ್ಮನಾಭ ನಗರದಲ್ಲಿರುವಂತಹ ಇಸ್ರೋ ಲೇಔಟ್ ನಲ್ಲಿದ್ದೇನೆ. ಇಸ್ರೋ ಲೇಔಟ್ ಇರುವಂತಹ ಜನರು ಏನ್ ಹೇಳ್ತಾರೆ, ಅಶೋಕ್ ಬಗ್ಗೆ ಇರುವಂತಹ ಅಭಿಪ್ರಾಯಗಳೇನು, ಕ್ಷೇತ್ರದಲ್ಲಿ ಕೆಲಸಗಳಾಗ್ತಿದಾವೆ ಅಂತ ನೇರವಾಗಿ ಇಲ್ಲಿ ಒಂದು ತಂಡ ಕೂತ್ಕೊಂಡಿದೆ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಟೇಗೌಡ ಅಂತ. ಇಲ್ಲಿ ಸ್ಥಳೀಕರು ನಾವು. ಓಕೆ. ಈಗ ನೋಡಿ, ಇದು ಒಂದು ವಾರದಿಂದ ನಾವು ಕಾರ್ಪೊರೇಷನ್ ಆಫೀಸರ್ಗಳಿಗೆಲ್ಲ ಫೋನ್ ಮಾಡಿ ಹೇಳಿದೀವಿ, ಇಲ್ಲಿ ಕಸ ರಿಮೂವ್ ಮಾಡಿ ಅಂತ ಹೇಳಿದ್ದೇವೆ. ಕಸ ಇಲ್ಲಿ ತನಕ ತೆಗ್ದಿಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಆ ಕಸ ಕ್ಲೀನ್ ಮಾಡ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಸರ್ ನಮ್ಗೆ ಏನು ಗೊತ್ತಿಲ್ಲ ಸರ್, ಅವರು ಹೇಳ್ಬಿಟ್ಟು ಹೋಗಿದ್ದಾರೆ, ಬಟ್ ನೀವೇ ಫೋನ್ ಮಾಡಿ ಮಾತಾಡಿ ಅಂತ ಹೇಳಿದ್ರೆ, ನಾನೇ ಖುದ್ದಾಗಿ ಈ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವರು ಯಾರು ಬಂದು ಇಲ್ಲಿವರೆಗೆ ನೋಡಿ, ಇಲ್ಲಿ 2 ಇದಿದೆ ನೋಡಿ, ಅಲ್ಲಿ ಫೋಕಸ್ ಮಾಡಿಲ್ಲ. ಮತ್ತು ಕೆಲವು ಗುಂಡಿಗಳೆಲ್ಲ ಬಿದ್ದಿದೆ ನೋಡಿ. ಬಸ್ ಸ್ಟ್ಯಾಂಡ್ನಲ್ಲಿ ನೋಡಿ ಎಲ್ಲ ಇದು ಮೇಲ್ಚಾವಣಿ ಎಲ್ಲ ಕುಸ್ತು ಹೋಗ್ತಾ ಇದೆ. ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತೇನು ಇತ್ತೀಚೆಗೆ ಏನು ಕಾರ್ಯಕ್ರಮಗಳು ಏನು ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ. ಈ ಕ್ಷೇತ್ರದಲ್ಲಿ ಅಶೋಕ್ ಅವರು ಸಿಗ್ತಾ ಇರ್ತಾರೆ ಸರ್ ನಿಮ್ಗೆ? ಇಲ್ಲಿ ಅಶೋಕರು ನಮಗೆ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಸಿಗ್ತಾರೆ. ಬಟ್ ಈಗ ಅವ್ರ ಸರ್ಕಾರ ಇಲ್ಲಲ್ಲ, ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವ್ರ ಅನುದಾನಗಳು ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಕ್ಷೇತ್ರ ಹೆಂಗ್ ಅಭಿವೃದ್ಧಿ ಆಗ್ತಿದೆ ಸರ್ ಲಾಸ್ಟ್ 20 ಮಂತ್ಸ್ ಇಂದ? ಯಾಕಂದ್ರೆ ಹೊಸ ಸರ್ಕಾರ ಬಂತು, ಹೊಸದಾಗಿರೋ ಶಾಸಕರು ಮತ್ತೊಂದು ಸರಿ ಆಯ್ಕೆ ಆದ್ರು. ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ನಿಮ್ಗೆ? ಸರ್, ಇವಾಗ ಟ್ರಾಫಿಕ್ ರೂಲ್ಸ್ ಕೇಳಲೇಬೇಡಿ. ಅವ್ರು ಯಾವ ಸಿಗ್ನಲ್ಗಳಲ್ಲಿ ಗುಂಡಿಗಳು ಕಸದಿನ್ನೇನು ಹೇಳೋದು ಕಡೆ, ಅವರು ಕಸದ ರಾಶಿ ತೋರಿಸಿದ್ರೆ ಸರ್ ನಮಗೆ ಪೇಮೆಂಟ್ ಆಗಿಲ್ಲ ಅಂತ ಕತೆಗಳು ಇಷ್ಟುದ್ದ ಲೀಸ್ಟ್ ಹೇಳ್ತಾರೆ. ಯಾರು ಕೇಳಿದ್ರು ಗುಂಡಿದು ಅದಿನ್ನೇನು ಅವ್ರು ಹೇಳಿದ್ರಲ್ಲ, ಹಂಗೆ ಗುಂಡಿದೆಲ್ಲ ಬಿಡಿ, ಎಷ್ಟು ಜನ ಸೊಂಟ ಮುರ್ಕೊಂತಾರೋ ಗೊತ್ತಾಗಲ್ಲ. ಇಲ್ಲ, ಇಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? ರೋಡ್ಸು ಮೇಜರ್ ಸರ್. ಟ್ರಾಫಿಕ್ ಪೊಲೀಸ್ ಅವರು ಸ್ವಲ್ಪ ಟ್ರಾಫಿಕ್ ಪೊಲೀಸ್ ಅವರು ಮಾನಿಟರ್ ಮಾಡ್ತಾ ಇಲ್ಲ. ಕ್ಷೇತ್ರದಲ್ಲಿ ಪಾರ್ಕ್ಗಳು ಹೇಗಿದೆ ಸರ್? ಪಾರ್ಕ್, ಕುಡಿಯೋ ನೀರು, ಚರಂಡಿ ಬಗ್ಗೆ? ಪಾರ್ಕ್ ಚೆನ್ನಾಗಿದೆ. ಪಾರ್ಕ್ ಅವಾಗಲೇ ಮಾಡಿರೋದು ಚೆನ್ನಾಗಿದೆ. ಅದನ್ನೇ ಏನೇನೋ ಮೇಂಟೈನ್ ಮಾಡ್ತಾ ಇಲ್ಲ ಇವಾಗ. ಅಶೋಕ್ ಅವ್ರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಏನು ಚೇಂಜಸ್ ಮಾಡಬೇಕು ಅಂತ ಕೇಳ್ಕೊತೀರಾ? ಫ್ಲೈಓವರ್ ಅದೆಲ್ಲ ಸ್ವಲ್ಪ ರಿನೋವೇಟ್ ಮಾಡಬೇಕದು. ಅದು ಡಿಸೈನೇ ಸರಿ ಇಲ್ಲ. ಆವಾಗಲೇ ನಾವೆಲ್ಲ ಕೇಳಿದ್ವು ಈ ಇಸ್ರೋ ಲೇಔಟ್ ಅವರೆಲ್ಲ, ಸರ್ ಇದು ಯಾವ ಥರ ಪ್ಲ್ಯಾನ್ ಸರ್, ಇದು ಯಾವಾಗಲೂ ಒಂದು ಕತ್ರಿ ಆಗ್ಬಿಡ್ತು, ಬಂದುಬಿಟ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅವರು ಅಧಿಕಾರಿಗಳಿರೋ ಸರ್ ಇದು ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಓಪನ್ ಮಾಡ್ತಾ ಇದ್ವಿ ಅಂತ ಓಪನಿಂಗ್ ಟೈಮಲ್ಲೇ ಹೇಳಿದ್ವಿ. ಎಷ್ಟು ವರ್ಷದಿಂದ ಇದ್ದಾರೆ ಈ ಕ್ಷೇತ್ರದಲ್ಲಿ? 12 ವರ್ಷ. 12 ವರ್ಷದಿಂದ. ಹೆಂಗಿದೆ ಕ್ಷೇತ್ರದಲ್ಲಿ? ಎಲ್ಲ ಡೆವಲಪ್ಮೆಂಟ್ ಆಗಿದೆನಾ? ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮೊದಲೇ ಆಗಿದೆ, ಈಗೇನು ಮಾಡೋದೇನಿಲ್ಲ. ಈಗ ಅಶೋಕ್ ಅವರು MLA, ತೇಜಸ್ವಿ ಸೂರ್ಯ ಅವರು MP, ಆದರೆ ವರ್ಷಕ್ಕೊಂದ್ಸರಿನೂ ಕಾಣಿಸ್ತಾರೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ತಾರೆ. ಆರ್ ಅಶೋಕ್ ವಿಪಕ್ಷ ನಾಯಕ, ವಿರೋಧ ಪಕ್ಷದ ನಾಯಕ ಅವರು ಅವ್ರ ಕ್ಷೇತ್ರವನ್ನ ಹೆಂಗ್ ಡೆವಲಪ್ ಮಾಡಬೇಕಿತ್ತು ಅನ್ಸುತ್ತೆ ನಿಮ್ಗೆ? ಮಾಡಬೇಕಿತ್ತು, ಮಾಡ್ತಾ ಇಲ್ವಲ್ಲ. ಈಗ ಔಟ್ ಆಫ್ 10 ಅವ್ರ ಕೆಲಸಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? ಕೆಲಸದ ಬಗ್ಗೆ ಇಲ್ವೇ ಇಲ್ಲ. ಕೆಲಸದ ಬಗ್ಗೆ ಮಾರ್ಕ್ಸ್ ಕೊಡೋ ಪ್ರಶ್ನೆ ಬರಲ್ಲ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಬೇರೆ ಇಲ್ವಲ್ಲ, ಆಪ್ಷನ್ ಇಲ್ಲದೆ ಇರೋದ್ರಿಂದ ಅವರೇ ನಾನು ಹೋಗದೇ ಇದ್ರೂ ಗೆಲ್ತೀನಿ ಇನ್ನು. ಸೊ ಇದಿದೆ ಅವ್ರಿಗೆ, ಅದರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಸರ್, ಓಕೆ. ನಿಮ್ಮ ಅನಿಸಿಕೆ ಏನು? ಕ್ಷೇತ್ರ ಹೆಂಗ್ ಡೆವಲಪ್ ಆಗ್ತಿದೆ? ಲಾಸ್ಟ್ 20 ಮಂತ್ಸ್ ಇಂದ ಹೊಸದಾಗಿ 4ನೇ ಬಾರಿ ಗೆದ್ದು ಬಂದಿದ್ದಾರೆ. ದೊಡ್ಡ ಝೀರೋ, ಏನ್ ಡೆವಲಪ್ಮೆಂಟ್ಸ್ ಇಲ್ಲ. ನಾನೇ ಅಶೋಕ್ ಹತ್ರ 4 ಸಲ ಹೇಳಿದ್ದೀನಿ, ಈ ಬಸ್ ಸ್ಟ್ಯಾಂಡ್ ಅಂತ ಕುರಿತು ಏನಾದ್ರು ಮಾಡಿ ಸರ್, ಎಲ್ಲ ಬಿದ್ದೋಗ್ತಾ ಇದೆ. ಅಲ್ಲೊಂದು ಪ್ಲೇಟು, ದೊಡ್ಡ ಪ್ಲೇಟ್, ನಾನು ಅಲ್ಲಿ ಕೂತಿದ್ದೀನಿ ಹಿಂದ್ಗಡೆ ರೋನಲ್ಲಿ, ದಡಾರ್ ಅಂತ ಬಿದ್ದೋಯ್ತು. 1 ನಿಮಿಷಕ್ಕೆ ಮುಂಚೆ ಅಲ್ಲಿ ಕೂತಿದ್ದ ಮನುಷ್ಯ ಎದ್ದು ಅಲಾಚೆ ಹೋದ. ಇಲ್ಲ ಅಂತಂದ್ರೆ ಅವ್ರ ಮೇಲೆ ಬಿದ್ದು ಸತ್ತು ಹೋಗಿರೋದು. ನಾನು ಅವ್ರಿಗೆ ಹೇಳಿದ್ದೀನಿ, ತೋರಿಸಿದ್ದೀನಿ ಅದನ್ನ, ಬಟ್ ಏನೂ ಇಲ್ಲ. ಏನೋ ಕಾಟಾಚಾರಕ್ಕೆ ಹಳೆ ಚೇರ್ಗಳಿಗೆಲ್ಲ ಪೇಂಟ್ ಮಾಡಿಸಿದ್ದಾರೆ. ಹಳೆ ಚೇರ್ಗಳು, ಹೊಸ ಚೇರ್ಗಳೆಲ್ಲ ಇದು ಹೊಸ ಚೇರ್, ಹಳೆ ಚೇರ್ಗಳು ನಾನು 4 ಸಲ ಹೇಳಿದ ಮೇಲೆ ಪೇಂಟ್ ಮಾಡಿಸಿದ್ದಾರೆ. ಅದು ಎಷ್ಟು ಮಾತ್ರ ಇದು ಮಾಡ್ತಾ ಕಾಳಜಿ ಇದೆಯೋ ಇಲ್ವೋ
ದೇವರೇ ಬಲ್ಲ. ಎಲೆಕ್ಷನ್ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳು ನಡೆಯುತ್ತೆ. ಅದಾದ ಮೇಲೆ ಎಲೆಕ್ಷನ್ ಮುಗಿದಾದ್ಮೇಲೆ ಅಶೋಕ್ ಬಂದಿದ್ದಾರೆ ಈ ಕ್ಷೇತ್ರಕ್ಕೆ. ಒಂದೆರಡು ಸಲ ಬಂದಿದ್ದಾರೆ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಒಂದ್ ದಿವಸ ಆ ಪಾರ್ಕಲ್ಲಿ ಸಿಗಿದ್ರಿ, ನಮ್ಮ ಈ ಮನೆ ಹಿಂಭಾಗದಲ್ಲಿ ಪಾರ್ಕಲ್ಲಿ ಒಂದ್ ದಿವಸ ಸಿಕ್ಕಿದ್ರು. ಆ ಪಾರ್ಕಲ್ಲಿ ಹೇಳಿದೆ, ಆವಾಗ್ಲೂ ಇದೇ ಬಸ್ ಸ್ಟ್ಯಾಂಡ್ ಬಗ್ಗೆ ಕೇಳಿದೆ, ಸರ್ ಏನಾದ್ರು ಮಾಡಿ ಸರ್ ಅಂತ. ಅವ್ರ ಮಗ ಒಂದ್ ದಿವಸ ಹುಡುಗ ಒಂದ್ 20 ಜನ ಹುಡುಗರನ್ನ ಹಾಕೊಂಡು ಬರ್ತಾ ಇದ್ದ. ಯಾರು ಇವರು ನಾನು ಕೇಳಿದೆ, ನಾನು ಅವರು ಅಶೋಕ್ ಮಗ ಅಂತ ಹೇಳ್ದೆ. ಆ ಹುಡುಗನ ಕೂಡ ಹೇಳ್ದೆ, ಏನಪ್ಪ ನಿಮ್ಮ ತಂದೆ MLA ಇವರು ಇಲ್ಲಿ ಏನೋ ಮಾಡ್ತಾ ಇಲ್ವಲ್ಲ. ಇಲ್ಲ ಅಂಕಲ್, ನಾನು ಹೇಳ್ತೀನಿ ಅವ್ರಿಗೆ, ಏನಿಲ್ಲ. ಆರ್ ಅಶೋಕ್ ಅವರು ಈ ಕ್ಷೇತ್ರಗಳಿಗೆ ಬಂದು ಇಲ್ಲಿ ಜನರ ಅಹವಾಲುಗಳನ್ನ ಸ್ವೀಕರಿಸಿ ಅದನ್ನ ಅಭಿವೃದ್ಧಿ ಕೆಲಸ ಮಾಡೋದತ್ತ ಮುನ್ನಡಿಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಜನರ ಅಭಿಪ್ರಾಯ. ಹಾಗಿದ್ರೆ ಮತ್ತಷ್ಟು ಜನರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಅವ್ರೇನ್ ಹೇಳ್ತಾರೆ, ಅವರ ಬಗ್ಗೆ, ಕ್ಷೇತ್ರದ ಬಗ್ಗೆ ಅನಿಸಿಕೆಗಳೇನಿದಾವೆ ಅಂತ ನೋಡ್ಕೊಂಡ್ ಬರೋಣ. ಪದ್ಮನಾಭ ನಗರದಲ್ಲಿ ಲಾಸ್ಟ್ 20 ತಿಂಗಳಿಂದ ಹೆಂಗ್ ಡೆವಲಪ್ ಆಗ್ತಿದೆ? ತುಂಬಾ ಇಂಪ್ರೂವ್ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ. 20 ವರ್ಷದಿಂದ ಈಚೀಗ 20 ವರ್ಷ ಅಲ್ಲ, 20 ತಿಂಗಳು ಅಶೋಕ್ ಗೆದ್ದು ಬಂದ್ಮೇಲೆ 4ನೇ ಸಾರಿಗೆ ಪರವಾಗಿಲ್ಲ, ತುಂಬಾ ಇಂಪ್ರೂವ್ ಆಗಿದೆ. ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಶೋಕ್ ಅವ್ರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಿದ್ದಾರೆ? ಆದಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಇರೋದ್ರೊಳಗೆ ಅವ್ರ ಕ್ಷೇತ್ರನೇ ಸ್ವಲ್ಪ ಚೆನ್ನಾಗಿರೋದು ಅಂತ ನಮ್ಮ ಅಭಿಪ್ರಾಯ. ಇಲ್ಲಿಗೆ ವಾರಕ್ಕೊಂದ್ಸತಿ, ತಿಂಗಳಿಗೆ 4 ಸತಿ 5 ಸತಿ ವಿಸಿಟ್ ಕೊಡ್ತಾನೆ ಇರ್ತಾರೆ. ಇದು ಅವ್ರ ಕ್ಷೇತ್ರ ಆದ್ರಿಂದ ಅವ್ರು ಕೊಟ್ಟೆ ಕೊಡಬೇಕು, ಕೊಡ್ತಾ ಇರ್ತಾರೆ. ಬೇರೆಯವ್ರ ಥರ ಎಲ್ಲರೂ ತಿಂಗಳಿಗೆ, ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸತಿ ಬರೋದೇನಿಲ್ಲ. ತಿಂಗಳಿಗೆ ಒಂದ್ಸತಿ 2 ಸತಿ ಬರ್ತಾನೆ ಇರ್ತಾರೆ. ಇಲ್ಲಿ ಅದು ಕಾರ್ಯಕ್ರಮ ಇವು ಮಾಡ್ತಾನೆ ಇರ್ತಾರೆ. ಯಾರು ಡೆತ್ ಆದ್ರೂ ಬರ್ತಾ ಇರ್ತಾರೆ, ಅವರು ಇದು ಮಾಡ್ತಾ ಇರ್ತಾರೆ, ಹೋಗ್ತಾರೆ. ಈ ಕ್ಷೇತ್ರದ MLA ಯಾರು ಅಂತ ಗೊತ್ತಾ? ಅಶೋಕ್ ಹೆಂಗ್ ವ್ಯಕ್ತಿ ಅಂದ್ರೆ ಹೆಂಗ್ ಕೆಲಸ ಮಾಡ್ತಾರೆ? ಎಲ್ಲಿ ಇಲ್ಲಿಗ ಪರವಾಗಿಲ್ಲ, ಒಳ್ಳೆ ಇದೆ, ಹೆಸರಿದೆ ಇಲ್ಲಿ. ರಸ್ತೆಗಳು ಹೆಂಗಿದಾವೆ? ಗುಂಡಿ ಇದಾವಲ್ಲ ಮಕ್ಕಳು ಭಾಳ ಕಡೆಗೆ? ಇಲ್ಲಿ ಜಾಸ್ತಿ ಗುಂಡಿಲ್ಲ. ಇವಾಗೆಲ್ಲ ತಿರ್ಗಾ ಡಾಮರ್ ಎಲ್ಲ ಹಾಕಿದ್ದಾರೆ, ಆಮೇಲೆ ಅಲ್ಲಿ ಸಿಮೆಂಟ್ ಎಲ್ಲ ಹಾಕಿದ್ದಾರೆ ರೋಡ್ಗೆ. ಪ್ರತಿಯೊಂದು ಮಾಡ್ತಾರೆ. ಪಾರ್ಕ್ಗಳು ಪಾರ್ಕ್ ರೆಡಿ ಮಾಡ್ತಾವ್ರೆಲ್ಲ, ಪ್ರತಿಯೊಂದು ಪಾರ್ಕ್ ರೆಡಿ ಮಾಡ್ತಾರೆ. ಕ್ಷೇತ್ರದ MLA ಯಾರು ಗೊತ್ತಾ? ಕ್ಷೇತ್ರ MLA ಅಶೋಕ್. ಅಶೋಕ್ ಹೆಂಗ್ ಕೆಲಸ ಮಾಡ್ತಾರೆ ವ್ಯಕ್ತಿ? ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಈ ಏನೋ ಹೆಂಗ್ ಈ ಪ್ರಾಬ್ಲಮ್ ಏನಿದೆ ಈ ಏರಿಯಾದಲ್ಲಿ? ಲ್ಯಾಬ್ರಾಮ್ ನಮ್ಗೇನು ಅಷ್ಟೊಂದೇನು ಗೊತ್ತಿಲ್ಲ ಸರ್. ನಮ್ಗೆ ನಾವು ಮಾಮೂಲಿ ವರ್ಕ್ ಮಾಡ್ತೀವಿ, ಹೋಗ್ತೀವಿ ರೂಮ್ಗೆ. ರೂಮ್ ರೂಮ್ ಆ ಕಡೆ 15 ಬಸ್ ಸ್ಟಾಪ್ ಅಷ್ಟೇ. ಅದನ್ನು ಮತ್ತೆ ಪದ್ಮನಾಭ ನಗರನೇ ಬರುತ್ತಲ್ಲ. ಹೌದು, ನಿಮ್ ಅಲ್ಲಿ ಹೆಂಗಿದೆ ಏರಿಯಾ? ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಎಲ್ಲ ಚೆನ್ನಾಗೇ ಮಾಡೇ ಇರ್ತಾರೆ. ರೋಡು ಗೀಡ್ ಎಲ್ಲ ಚೆನ್ನಾಗಿದೆ. ಸರ್, ಈ ಪದ್ಮನಾಭ ನಗರ ಲಾಸ್ಟ್ 20 ತಿಂಗಳಿಂದ ಹೆಂಗ್ ಡೆವಲಪ್ಮೆಂಟ್ ಆಗಿದೆ? ಸರ್, ಡೆವಲಪ್ಮೆಂಟು ಆಗ್ತಾ ಇದೆ. ಈ ಪಾರ್ಕ್ ಸೂರಿ ಆದಾಗ ಪಾರ್ಕ್ ಸೂರಿ ಅಂತ ಹೆಸರು ಬಂತು. ಆಮೇಲೆ ಎಲ್ ಶ್ರೀನಿವಾಸ್ ಬಂದರು. ಎಲ್ ಶ್ರೀನಿವಾಸ್ ಬಂದರೆ ನಮ್ಮ ಕ್ಷೇತ್ರ, ನಮ್ಮ ಏರಿಯಾಗೆ ಅವರು ಅಶೋಕ್ ಬರಲ್ಲ. ಇಲ್ಲಿ ಒಂದು ಹೋಟ್ಲ್ ಇತ್ತು. ಯಾವ ಹೋಟ್ಲು? ಇಂದಿರಾ ಗಾಂಧಿ ಹೋಟ್ಲ್ ಅಂತ ಇತ್ತು. ಆ ಹೋಟ್ಲು, ಇಂದಿರಾ ಗಾಂಧಿ ಹೋಟ್ಲು ಬೇಕಂತ ಬಂದ್ ಮಾಡಿದ್ರು BJP ಅವರು. ಎತ್ಬಾರ್ದು, ಅದು ಇಳಿಸ್ಬಾರ್ದು ಅಂತ. ಯಾರೋ ಒಬ್ಬರು ಹುಡ್ಕೋತಾರ, ಏನೋ ಮಾಡ್ಕೋತಾರ, ಒಂದು 5 ರೂಪಾಯಿ ಕೊಟ್ಟು ನಾಷ್ಟ ಮಾಡ್ಕೋತಾರ, 10 ರೂಪಾಯಿ ಕೊಟ್ಟು ಊಟ ಮಾಡ್ಬೇಕು. ಅದು ಒಂಥರ ಲೆಕ್ಕ. ಅದು ಬಂದ್ ಮಾಡಿ 20 ಗಂಟೆನೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಬಂದಾಗಿದೆ ಸಿದ್ದರಾಮಯ್ಯ ಹೇಳಿದ್ರು, ಆ ಸಾಹೇಬ್ರು ಹೇಳಿದ್ರು, ಸಿದ್ದರಾಮಯ್ಯ ಅವರು ಹೇಳಿದ್ರು, ಎಲ್ಲೆಲ್ಲಿ ಬಂದಾಗಿದೆ ಅದೆಲ್ಲ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಮಧ್ಯದಲ್ಲಿ ಊಟ, ಮುದ್ದೆ, ಅದು ಚಪಾತಿ ಹಿಂಗಂದ್ರು. ಅದೆಲ್ಲೆಲ್ಲಿ ನಡೀತಾ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ ಹೋಟ್ಲ್ ಮಾತ್ರ ಓಪನ್ ಮಾಡಿಕೊಡ್ತಾ ಇಲ್ಲ. ಅಶೋಕ್ಗೆ ನಾವು ಸುಮಾರು ದಿವಸ ನೋಡಿದ್ದೀನಿ, ನಮ್ಮೇರನ್ನು ನೋಡಿದ್ದೀನಿ. ನಮ್ಮ ಮನೇಲಿ ಬಿರಿಯಾನಿ ಶನಿವಾರ ಬಂದು ಬಿರಿಯಾನಿ ತಿಂದ್ಬಿಡ್ತಾರೆ. ಶನಿವಾರ ಭಾನುವಾರ ಅದು ತಿಳ್ಕೊಳ್ಳಲ್ಲ ಅವರು. ಅದು ಹೇಳೋರೆ ಬಿರಿಯಾನಿ ತಿಂದವ್ರೆ ನಮ್ಮ ಮನೇಲಿ. ಅದು ಮುನಿಯಪ್ಪ ಕೊಂಡ್ಬಿಡಿಲ್ಲ, ಕೇಳ್ಕೊಳ್ಬೇಕಂದ್ರೆ. ಆದರೆ ಯಾಕೆ ಹಣ ಬರಲಿಲ್ಲ ಹಿಂಗಂತ ಹೇಳಿದ್ರೆ, ಯಾವಾಗಪ್ಪ ನೀವು ಓಟ್ ಆಗಲ್ಲ BJP, ನೀವೆಲ್ಲ ಕಾಂಗ್ರೆಸ್ಗೆ ಹಾಕೋದು ಹಂಗಂತ ಹೇಳ್ತಾರೆ. ನಾನೀಗ ಪದ್ಮನಾಭ ನಗರದಲ್ಲಿರುವಂತಹ ಕುಮಾರಸ್ವಾಮಿ ಲೇಔಟ್ನಲ್ಲಿದ್ದೇನೆ. ಈ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳೇನು, ಶಾಸಕರು ಇಲ್ಲಿಗೆ ಬರ್ತಾರಾ ಇಲ್ವಾ, ಅಥವಾ ಶಾಸಕರು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅವರ ಪ್ರಾಬ್ಲಮ್ಸ್ಗಳನ್ನ, ಜನರ ಪ್ರಾಬ್ಲಮ್ಸ್ಗಳಿಗೆ ಮನ್ನಣೆ ಕೊಡ್ತಾರಾ ಇಲ್ವಾ ಅಂತ ಈ ಕ್ಷೇತ್ರದ ಜನರಿಗೆ ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ. ಹಾಗಿದ್ರೆ ನನ್ನ ಜೊತೆಗೆ ಬನ್ನಿ. ನೀವು ನೋಡಿರೋ ಪ್ರಕಾರ ಹೆಂಗಿದೆ ಸರ್ ಕ್ಷೇತ್ರ ಇದು? ಕ್ಷೇತ್ರ ಪರವಾಗಿಲ್ಲ ಸರ್. ಈ ಕಡೆ ಹೇಳ್ಕೊಳಂಗಿಲ್ಲ, ಬೇರೆ ಕಡೆ ಎಲ್ಲ ಇಲ್ಲಿ ಈ ಏರಿಯಾದಲ್ಲಿ ಹೆಂಗಿದೆ ಡೆವಲಪ್ಮೆಂಟ್? ಅಷ್ಟೇನು ಹೇಳ್ಕೊಳಂಗಿಲ್ಲ ಈ ಕಡೆ ಎಲ್ಲ. ಚೆನ್ನಾಗಿ ಮಾಡ್ತಾರೆ, ಬಟ್ ಹೋಗ್ಬೇಕು ನಾವು. ಹೋಗ್ಬಿಟ್ಟು ಮಾಡಿದ್ರೆ ಮಾಡಿಸ್ತಾರೆ. ಓಕೆ, ಅವ್ರ ಹತ್ರ ಹೋದ್ರೆ ಮಾತ್ರ ಮಾಡ್ತಾರೆ. ಇಲ್ಲ, ಅವ್ರು ಬರ್ತಾರೆ ಜಾಸ್ತಿ. ನಾವು ಇರಲ್ಲ ಸರ್, ನಾವು ಮನೆ ಹತ್ರ ಇರಲ್ಲ. ನಾವು ಹೇಳೋದಕ್ಕೆ ಅವ್ಲಿ MLA ನೋಡಿದ್ರ ಯಾರಂತ ಹೇಳಿ?
ನೋಡಿದ್ವಿ ಅಶೋಕ್ ಹೆಂಗ್ ಕೆಲಸ ಮಾಡ್ತಾರೆ ಇವರು ಇಲ್ಲಿ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಹೆಂಗೆ ಲಾಸ್ಟ್ 20 ತಿಂಗಳಿಂದ ಹೆಂಗ್ ಕೆಲಸ ಮಾಡ್ತಿದಾರೆ ಅವರು? ಪರವಾಗಿಲ್ಲ ಮಾಡ್ತಾವ. ಏನೇನ್ ಮಾಡ್ತಿದ್ದಾರೆ ಏನೇನಿಲ್ಲ? ಎಲ್ಲ ರೋಡ್ ಎಲ್ಲ ಚೆನ್ನಾಗೇ ಇದೆ ಇವಾಗ, ಆ ತರ ಏನಿಲ್ಲ. ಕೆಲಸ ಅಂತೂ ಪರವಾಗಿಲ್ಲ. ಇಲ್ಲ ನಿಮ್ ಪ್ರಕಾರ ಇಲ್ಲಿ ಈ ಕ್ಷೇತ್ರದಲ್ಲಿ ರೋಡ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಏನೋ ಡ್ರೈನೇಜ್, ಚರಂಡಿದು ಏನೋ ಪ್ರಾಬ್ಲಮ್ ಇದೆನಾ? ಇಲ್ಲ ಸರ್, ಆ ತರ ಏನಿಲ್ಲ, ಚೆನ್ನಾಗಿದೆ ರೋಡ್ ಎಲ್ಲ. ಎಲೆಕ್ಷನ್ ಅವಾಗ ಹಿಂಗ್ ಬರ್ತಾರೆ, ಆಮೇಲೆ ತಿರ್ಗಾ ಬಂದ್ರೆ ಬರ್ತಾರೆ. ಆರ್ ಅಶೋಕ್ ಅವರು ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಭವಾನಿ ನಗರ, ಇದು ಕಾವೇರಿ ನಗರ ಅಲ್ಲೆಲ್ಲ ಮಾಡ್ತಾರೆ. ಬಟ್ ಯಾರಬ್ ನಗರದಲ್ಲಿ ನೋಡಿ ಇದೇ ರೀತಿ ಆಲ್ರೆಡಿ ಪೈಪ್ ರೀಶಫಲ್ ಎಲ್ಲ ಆಗ್ತಾ ಇದೆ. ವಾಟರ್ ಕಾವೇರಿದು ರೀಶಫಲ್ ಎಲ್ಲ ಅಲ್ಲಾಗ್ತಾ ಇದೆ, ಬಟ್ ಇಲ್ಲ ಆಗ್ತಾ ಇಲ್ಲ. ಈ ಸತಿ ಆಂಟಿ ವೈವ್ ಇದ್ರು ಮುಸ್ಲಿಮ್ದು. ನಾವು ಎಲ್ಲ ಯಾರಬ್ ನಗರದಿಂದ 2,000 ವೋಟ್ ಬಿದ್ದಿದೆ ಅವರು ನಮ್ಮ ಆರ್ ಅಶೋಕ್ ಸಾಹೇಬ್ರಿಗೆ. ಅದನ್ನ ತಿಳ್ಕೋಬೇಕು. ಮುಸ್ಲಿಮ್ಸ್ ಅವ್ರು ಓಟೇ ಹಾಕಿಲ್ಲ ಅಂತಾರೆ, ಪ್ರಾಮಾಣಿಕವಾಗಿ ನಾವು ಓಟ್ ಹಾಕಿದ್ವಿ. ಯಡಿಯೂರು ವಾರ್ಡ್ನಲ್ಲಿ ಇದ್ದೇನೆ. ಯಡಿಯೂರು ವಾರ್ಡ್ನಲ್ಲಿ ಪ್ರಮುಖವಾಗಿ ನಿಮ್ಗೆ ಕಾಣಸಿಗುವಂಥದ್ದು ಯಡಿಯೂರು ಲೇಕ್. ಯಾಕಂದ್ರೆ ಇದ್ರ ಇತಿಹಾಸ ಅಷ್ಟರ ಮಟ್ಟಿಗೆ ಇದೆ. ಇಲ್ಲಿನ ಇತಿಹಾಸಕಾರರು ಮತ್ತೆ ಅದರ ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳ ಆಧಾರದ ಮೇಲೆ ಯಡಿಯೂರು ಕೆರೆ ಬಗ್ಗೆ ಹೇಳಬೇಕು ಅಂದ್ರೆ 1400 ವರ್ಷಗಳ ಹಿಂದೆನೂ ಸಹಿತ ಈ ಕೆರೆ ಅಸ್ತಿತ್ವದತ್ತು ಅನ್ನೋದಕ್ಕೆ ಏನಂದ್ರೆ ಪುರಾವೆಗಳು ಸಿಕ್ಕಿದಾವೆ. ಅದರ ಜೊತೆಗೆ ಒಟ್ಟು 10 ಎಕರೆ ಈಗ ಇದೆ. ಆದ್ರೆ ಮುಂಚೆ 20 ಎಕರೆಯ ವಿಸ್ತೀರ್ಣದಲ್ಲಿತ್ತು. ಆದ್ರೆ ಕೆರೆ ಒತ್ತುವರಿಯಾಗಿ ಕೊನೆಗೆ ಏನಂದ್ರೆ ಅಂತಿಮವಾಗಿ 10 ಎಕರೆ ಬಂದು ನಿಂತ್ಕೊಂಡಿದೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿನ ಡೆವಲಪ್ಮೆಂಟ್ ಹೇಗಿದೆ ಅನ್ನೋದನ್ನ ಮಾತಾಡೋಣ. ಈ ಕ್ಷೇತ್ರ ಹೆಂಗ್ ಡೆವಲಪ್ ಆಗಿದೆ, ಯಡಿಯೂರು ವಾರ್ಡ್ ಹೆಂಗಿದೆ? ಯಡಿಯೂರು ವಾರ್ಡು ಬಹಳ ವರ್ಷದಿಂದ ಎನ್.ಆರ್. ರಮೇಶ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕ್ಲೀನಿಂಗ್ ಅಲ್ಲಿ ಎಕ್ಸರ್ಸೈಜ್ದು ಪ್ರತಿಯೊಂದು ಬಹಳ, ಯಾವುದೇ ಸಮಸ್ಯೆ ಇದ್ರೂ ಭಾಳ ಸ್ಪಂದಿಸ್ತಾರೆ ಸರ್. ತುಂಬ ಚೆನ್ನಾಗಿ ಡೆವಲಪ್ ಆಗ್ತದೆ. ಪ್ರತಿ ಭಾನುವಾರನೂ ನಮ್ಮ ರಮೇಶ್ ಸಾರು ಬೀದಿನೂ ಬಂದು ಚೆಕ್ ಮಾಡಿ ಏನು ಸಮಸ್ಯೆ ಇದ್ರೂ, ಕುಂದುಕೊರತೆ ಇದ್ರೂ, ನೀರು ಆಗಲಿ, ಒಳಚರಂಡಿದೆ ಆಗಲಿ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅದನ್ನು ರೆಡಿ ಮಾಡಿಸ್ಕೊಡ್ತಾ ಇದ್ದಾರೆ. ಅದಂಥ ಪ್ರಾಬ್ಲಮ್ ಏನಿಲ್ಲ. ಕೆಲಸ ಕಾರ್ಯ ಏನೋ ಚೆನ್ನಾಗಿ ನಡೀತದೆ ಇಲ್ಲಿ ಈ ವಾರ್ಡಲ್ಲಿ. ಇದುವರೆಗೂ ಇಂಥ ಸಮಸ್ಯೆ ಅಂತ ನಾವು ಹೇಳಿದಾಗ ಅದು ಸ್ಪಂದಿಸ್ತಾರೆ, ಮೇಯ್ನ್ ಸ್ಪಂದಿಸ್ತಾರೆ. ಕಾರ್ಪೊರೇಟರ್ ಪರವಾಗಿ ನಾವು 10ರಿಂದ 8 ಮಾರ್ಕ್ಸ್ ಕೊಡ್ಬೋದು. ಅದೇ ಅವ್ರ ಮುಖಾಂತರ ಹೋದ್ರೆ ನಾವು ಮಾರ್ಕ್ಸ್ ಕೊಡೋದು ಮೇನು. ಈಗ ಬರೀ ಅಶೋಕ್ ಸರ್ಗೆ ಹೋದ್ರೆ ಒಂದು 7 ಮಾರ್ಕ್ಸ್ ಕೊಡ್ಬೋದು ಸರ್ ನಾವು. ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಉದ್ದಾಗಿಂದ ಇಲ್ಲೇ ಇರೋದು. ಉದ್ದಾಗಿಂದ ಇಲ್ಲೇ ಇರೋದು. ಕ್ಷೇತ್ರ ಹೆಂಗ್ ಡೆವಲಪ್ ಆಗಿದೆ? ಇಲ್ಲಿಲ್ಲ, ಏನು ನಮ್ಮ ಎನ್.ಆರ್. ರಮೇಶ್ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಮೇನ್ ಎನ್.ಆರ್. ರಮೇಶ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಆರ್ ಅಶೋಕ್ ಅವ್ರು ಮತ್ತೊಂದು ಸರಿ ಗೆದ್ದು ಬಂದ್ರು, 4ನೇ ಸರಿಗೆ ಗೆದ್ದು ಬಂದ್ರು. ಈಗ 4ನೇ ಸರಿ ಗೆದ್ದು ಬಂದ್ಮೇಲೆ 20 ತಿಂಗಳಲ್ಲಿ ಎಷ್ಟೆಲ್ಲ ಡೆವಲಪ್ ಮಾಡಿದ್ದಾರೆ ಸರ್. ಏನು ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇಯ್ನ್ ಏನಂತಂದ್ರೆ ಅವ್ರ ಇದು ಕಾರ್ಪೊರೇಟರ್ ಆಗಿದ್ರು ನಮ್ಮ ಎನ್.ಆರ್. ರಮೇಶ್ ಅವರು, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗ ಬೆಂಗಳೂರು ಅಂದ ತಕ್ಷಣ ಎಲ್ರಿಗೂ ಒಂದು ಇದು ಆಗ್ಬಿಟ್ಟಿದೆ. ಈಗ ಏನಂದ್ರೆ ಎಲ್ಲಿ ನೋಡಿದ್ರು ರಸ್ತೆಗಳು ಸರಿ ಇಲ್ಲ ಅಂತ ಹೇಳಿ. ಬಟ್ ನಿಮ್ಮ ಏರಿಯಾದಲ್ಲಿ ಹೆಂಗಿದಾವೆ ರಸ್ತೆಗಳು? ಚೆನ್ನಾಗಿದೆ ಸರ್. ಅದು ಏನು ಅಂತಂದ್ರೆ ಯಾವಾಗ ಏನಾದರೂ ಅವರೇ ಖುದ್ದಾಗಿ ನಿಂತ್ಕೊಂಡು ಎವ್ರಿ ಸಂಡೇ ಮನೆ ಹತ್ರ ಹೋಗಿ ಕೇಳ್ತಾರೆ ಏನು ಪ್ರಾಬ್ಲಮ್ ಅಂತ, ಅದನ್ನ ರೆಕ್ಟಿಫೈ ಮಾಡ್ತಾರೆ. ಖುದ್ದಾಗಿ ನಿಂತ್ಕೊಂಡು ಅವರೇ ರೆಡಿ ಮಾಡಿಸ್ತಾರೆ. ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಹೆಂಗಾಗ್ತಿದೆ ಸರ್? ಆರ್ ಅಶೋಕ್ 4ನೇ ಸರಿ ಗೆದ್ದು ಬಂದ್ಮೇಲೆ ಮಾಡಿದಾರಲ್ಲ, ಎಲ್ಲ ಈ ಕ್ಷೇತ್ರದಲ್ಲೆಲ್ಲ ಮಣ್ ರೋಡ್ಗಳಿತ್ತು, ಎಲ್ಲ ಟಾರ್ ರೋಡ್ಗಳಾಯ್ತು, ಪಾರ್ಕ್ಗಳಾಯ್ತು, ಎಲ್ಲಾನು ಮಾಡಿದ್ದಾರೆ. ಏನ್ ತೊಂದರೆ ಇಲ್ಲ. ಓಕೆ. ಈ ಡೆವಲಪ್ಮೆಂಟ್ ವರ್ಕ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಯಾವ ವರ್ಕ್ ಮಾಡೋದಕ್ಕೆ ಹೇಳ್ತೀರಿ ನೀವು? ಯಾರ ಅವ್ರ ಆಲ್ಮೋಸ್ಟ್ ಇವಾಗ ಜನಗಳಿಗೇನು ಮೋರಿ, ನೀರು, ಸ್ಯಾನಿಟರಿ, ಪಾರ್ಕು ಇವು ಎಲ್ಲ ಮಾಡಿದ್ದಾರೆ. ಆಮೇಲೆ ಈ ಕಡೆ ಎಲ್ಲ ಸ್ಲಮ್ ಅವ್ರಿಗೆಲ್ಲ ಸರ್ಕಾರದ ಇದರಿಂದ ದುಡ್ಡೆಲ್ಲ ಕೊಡಿಸಿ ಎಲ್ಲ ಒಳ್ಳೆ ಮನೆಗಳೆಲ್ಲ ಕಟ್ಕೊಟ್ಟಿದ್ದಾರೆ. ಈ ಹೊಸ ಸರ್ಕಾರ ಬಂದ್ಮೇಲೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ದುಡ್ಡಿನ ಸಲುವಾಗಿ ಕ್ಷೇತ್ರಗಳಿಗೆ ದುಡ್ಡು ಕೊಡಕ್ ಆಗ್ತಿಲ್ಲ ಅನ್ನುವಂಥದ್ದು ಚರ್ಚೆ ಇದೆಯಲ್ಲ, ಅದು ನಿಮ್ಮ ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಆಗಿದೆನಾ? ಮಾಡಿದಾರೆ ನೋಡಿ, ಇದೆಲ್ಲ ದುಡ್ಡುಗಳು ಇಲ್ದಿರೆ ಸ್ವಲ್ಪ ಸುಮಾರು ಕಾಮಗಾರಿಗಳೆಲ್ಲ ನಿಲ್ಸವ್ರೆ ಎಲ್ಲ. ಇವಾಗ ಇಲ್ಲಿ ನಮ್ಮ ವಾರ್ಡಲ್ಲಿ ಹೆರಿಗೆ ಆಸ್ಪತ್ರೆ ಆಗಿದೆ, ಎಲ್ಲ ಇದು ಹೈಟೆಕ್ ಆಗಿ ಮಾಡಿದ್ದಾರೆ. ಅದಕ್ಕೆಲ್ಲ ಸ್ವಲ್ಪ ಹಣ ರಿಲೀಸ್ ಮಾಡಿದ್ರೆ ಬೇಗ ಶೀಘ್ರ ಎಲ್ಲ ಇದಾಗುತ್ತೆ. ಔಟ್ ಆಫ್ 10 ಅಶೋಕ್ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನೀವು? 10 ಕೊಡ್ಬೋದು ಆರಾಮಾಗಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಗಿರೀಶ್ ಅನ್ಬಿಟ್ಟು. ಯಡಿಯೂರು ನಮ್ದೇ ಇದೆ ಆಫೀಸು. ನಾವು ಎನ್.ಆರ್. ರಮೇಶ್ ಸಾಹೇಬ್ರ ಅಶೋಕ್ ಅವ್ರಿಗೆಲ್ಲ. ಹೌದಾ? ಹೌದು. ಎಷ್ಟು ವರ್ಷದಿಂದ ಪರಿಚಯ ನಿಮ್ಗೆ ಅಶೋಕ್ ಅವರು? ನಮ್ಗೆ ಇಲ್ಲಿ ಪದ್ಮನಾಭನಗರ ವಾರ್ಡ್ ಬಂದಾಗಿಂದ ಪರಿಚಯ. ಈಗ ಅಶೋಕ್ ಅವ್ರಿಗೆ ನೀವು ಬಹಳ ವರ್ಷದಿಂದ ನೋಡ್ತೀರಾ ಅನ್ನೋ ಸಲುವಾಗಿ ಕೇಳ್ತಿದ್ದೀನಿ.
ಮುಂಚೆ ಅವರ ವರ್ಕರ್ ನೇಚರ್ ಹೆಂಗಿತ್ತು, ಇವಾಗ ಹೆಂಗಿದೆ? ಸರ್ ಮೊದಲು ಹೆಂಗಿದಾರೋ ಈಗಲೂ ಹಂಗೆ ಇದ್ದಾರೆ. ಎಲ್ಲ ವರ್ಕು ಡೆವಲಪ್ಮೆಂಟ್ ಆಗಿದೆ. ಇಡೀ ಪದ್ಮನಾಭ ನಗರದಲ್ಲಿ ಆದಷ್ಟು ಕೆಲಸ ಯಾವ ವಾರ್ಡಲ್ಲೂ ಆಗಿಲ್ಲ. ಈಗ ನಿಮ್ಮ ಕ್ಷೇತ್ರದಲ್ಲಿ ಸರ್ ರಸ್ತೆ ಮತ್ತೆ ಸ್ಪೆಷಲಿ ಪಾರ್ಕ್ಗಳಾಗಿರ್ಬೋದು ಅಥವಾ ಈ ಗಾರ್ಬೇಜ್ ವಿಚಾರದಲ್ಲಿ ಹೇಗಿದೆ ಕ್ಷೇತ್ರದಲ್ಲಿ? ಸರ್ ಎಲ್ಲ ಗಾರ್ಬೇಜ್ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪಾರ್ಕ್ಗಳೆಲ್ಲ ಡೆವಲಪ್ ಆಗಿದೆ, ರಸ್ತೆಗಳು ಚೆನ್ನಾಗಿದೆ. ಈಗ ಮೊನ್ನೆ ಊರೊಳಗಡೆ ಎಲ್ಲ ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ. ಇದು ಇಲ್ಲಿರುವಂತಹ ಯಡಿಯೂರು ವಾರ್ಡ್ನಲ್ಲಿರುವಂತಹ ಜನರು ಹೇಳುವ ಮಾತು. ಅದ್ರ ಜೊತೆಗೆ ಒಬ್ಬೊಬ್ರದ್ದು ಒಂದು ಭಿನ್ನ ಏನಂದ್ರೆ ಅಭಿಪ್ರಾಯಗಳಿದ್ದಾವೆ. ಕೆಲವೊಬ್ರು ಡೆವಲಪ್ಮೆಂಟ್ ವಿಚಾರದಲ್ಲಿ ಔಟ್ ಆಫ್ ಔಟ್ ಕೊಡ್ತಿದ್ದಾರೆ, ಕೆಲವೊಬ್ರು ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕಂತಿದ್ದಾರೆ. ಹಾಗಿದ್ರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡ್ ಬರೋಣ, ಕ್ಷೇತ್ರದಲ್ಲಿ ಪೂರ್ತಿಯಾಗಿ ಸುತ್ತಾರೋಣ, ಜನರಿಂದ ಎಲ್ಲಾ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡೋಣ. ಕ್ಷೇತ್ರ ಹೆಂಗ್ ಡೆವಲಪ್ ಆಗ್ತಿದೆ ಸರ್ ಲಾಸ್ಟ್ 20 months ಇಂದ? 20 months ಇಂದನಾ? ಯಾಕಂದ್ರೆ ಹೊಸ ಸರ್ಕಾರ ಬಂತಲ್ಲ, ಹೊಸದಾಗ ಮತ್ತೊಂದು ಎಲೆಕ್ಷನ್ ಆಯ್ತಲ್ಲ, ಆವಾಗಿಂದ ಪರವಾಗಿಲ್ಲ, ಸುಮಾರಾಗಿ ಆಗಿದೆ. ಆಗ್ತಾ ಇದೆ. ಇದೆಲ್ಲ ಡೆವಲಪ್ ಆಗ್ಬೇಕು ಅನ್ಸುತ್ತೆ ಸರ್ ನಿಮ್ಗೆ? ಇನ್ನು ಡೆವಲಪ್ಮೆಂಟ್ ಬೇಕಾದಷ್ಟಿದೆ. ನಾವು ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಕ್ಕೆ ಅಷ್ಟೊಂದು ಇದಾಗಿಲ್ಲ, ಗೊತ್ತಿಲ್ಲ. ಇಲ್ಲ, ಏನ್ ಡೆವಲಪ್ ಆಗ್ಬೇಕು ಅಂತ ಸುಮಾರು ಇದಾವೆ. ರೋಡ್ ಎಲ್ಲ ಇನ್ನೂ ಸರಿ ಮಾಡಿಲ್ಲ. ರೋಡ್ಸ್ ಮೇನ್, ಅದೇ ಫಸ್ಟ್ ಪ್ರಾಬ್ಲಮ್. ಪದ್ಮನಾಭ ನಗರ ಕ್ಷೇತ್ರ ಲಾಸ್ಟ್ 20 ತಿಂಗಳಿಂದ ಹೆಂಗ್ ಡೆವಲಪ್ ಆಗ್ತಿದೆ? ಏನ್ ಡೆವಲಪ್ ಆಗ್ತಿದೆನಾ ಅಥವಾ ಡೆವಲಪ್ ಆಗ್ತಿಲ್ವಾ? ಈಗ ಕುಂತ್ಕೊಂಡು ಹೋಗ್ತಾ ಇದೆ, ಮಾಡ್ತಾ ಇದ್ದಾರೆ. ಏನೇನ್ ಡೆವಲಪ್ಮೆಂಟ್ ಆಗ್ಬೇಕು? ಏನು ಟಾರ್ ಒಂದು ಹಾಕ್ಬೇಕು, ರೋಡ್ ಸರಿ ಇಲ್ಲ, ಅದನ್ನೊಂದನ್ನೇ ನಾವು ಕೇಳೋದು, ಇನ್ನೇನಿಲ್ಲ. ಮಾಮೂಲಿ ಆ ಕಸ ಎಲ್ಲಿ ಕ್ಲೀನಾಗಿ ಎತ್ತಿಸ್ಬಿಟ್ರೆ ಈ ಎರಡು ಮೇಯ್ನು. ಇವಾಗ ಇಲ್ಲೊಂದು ರೆಡಿ ಮಾಡ್ತಾ ಇದ್ದಾರೆ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇದು ಫಿನಿಶ್ ಆದರೆ ಟಾಯ್ಲೆಟ್ ಒಂದು ಹೈಜಿನಿಕ್ಕಾಗಿ ಮಾಡ್ತಾವ್ರೆ. ಈಗ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ, ಮೇಜರ್ ಪಾರ್ಕ್ಸ್ ಎಲ್ಲಿದೆ ಅಲ್ಲಿ ಮಾಡಬೇಕು. ಕ್ಷೇತ್ರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಾಗ್ಲಿ ಅಥವಾ ಏನಂದ್ರೆ ಪ್ರಾಥಮಿಕ ಕೇಂದ್ರಗಳಾಗ್ಲಿ, ಲೈಬ್ರರಿಗಳಾಗ್ಲಿ ಇದಾವ ಸರ್? ಲೈಬ್ರರಿಗಳು ನಾವು ಹೋಗೋದಿಲ್ಲ. ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಓದೋಷ್ಟು, ಅದಕ್ಕೆ ಹೇಳ್ತೀನಿ. ಹಾಸ್ಪಿಟ್ಲುಗಳು ನಡೀತಾ ಇದೆ, ಕ್ರೌಡ್ ಇರುತ್ತೆ. ಮೆಡಿಕಲ್ ಮಾಫಿಯಾನ ಸ್ವಲ್ಪ ಟೈಟ್ ಮಾಡಿಬಿಟ್ರೆ ಅದರಷ್ಟು ಒಳ್ಳೆಯದು ಇನ್ಯಾವುದೂ ಇಲ್ಲ. ಒಂದು ಟ್ಯಾಬ್ಲೆಟ್ ₹1, ಕಂಪ್ನಿ 30 ಪೈಸದ್ದು, ಇಲ್ಲಿ ₹6 ಮಾರ್ತಾನೆ. ಮೇಜರ್ ಟ್ಯಾಬ್ಲೆಟ್ ₹10, ₹23 ಮಾರ್ತಾನೆ. ಅದನ್ನು ಕಡಿವಾಣ ತರಬೇಕು. 800 ಐಟಮ್ ಇರುತ್ತೆ ಅಲ್ಲಿ. ನಿಮಗೆ ಇಲ್ಲಿ 200 ಸಿಗುತ್ತೆ. ನೀವು ಅಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ತೊಗೊಳ್ತಾರೆ. ನೀವೆಲ್ಲ ಅಲ್ಲಿಗೆ ಕೊಡಿ. ಇವ್ರೇನು ಮಾಡೋದು? ಇವರು ಬೋಗಸ್ ತಿನ್ಬೇಕಲ್ಲ. ಇವರು 800 ಕಂಪ್ನಿ ಇರ್ತಾರಲ್ಲ, ಇದ್ರ ಬದಲು ಇದು ತಗೊಳ್ಳಿ ಅಂತ ಅವನು. ಆ ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಅವ್ನು ಹೇಳೋದು, ಈಗ ಸೌತೆಕಾಯಿ ಕೇಳಿದ್ರೆ ಅವನು ಇದು ಸೌತೆಕಾಯಿ, ಅದಕ್ಕೆ ನಾವು ಚೂರು ಇದು ಅಂತಾನೆ. ಅದನ್ನ ತಪ್ಪಿಸ್ಬೇಕು. ನಾವೀಗ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಕೊನೆಗೆ ಬಂದಿರುವಂತದ್ದು ಈಗ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ. ಈ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಇರುವಂತಹ ಜನರನ್ನ ಮಾತನಾಡಿಸಿ ಈ ಕ್ಷೇತ್ರದಲ್ಲಿ ಅವರಿಗಿರುವಂತಹ ತೊಂದರೆಗಳೇನು, ಮತ್ತೆ ಶಾಸಕರಿಗೆ ಕೈ ಸಿಗ್ತಾರಾ ಅಥವಾ ಅಂತಂದ್ರೆ ಇಲ್ಲಿರುವಂತಹ ಪ್ರಾಬ್ಲಮ್ಸ್ಗಳಿಗೆ ಅವರಿಗೆ ರೀಚ್ ಮಾಡೋದಕ್ಕೆ ಆಗ್ತಾ ಇದೆನಾ ಇಲ್ವಾ ಅನ್ನುವಂಥದ್ದನ್ನ ನೇರವಾಗಿ ಅವರಿಂದನೇ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡೋಣ. ಹಾಗಿದ್ರೆ ನನ್ನ ಜೊತೆಗೆ ಬನ್ನಿ. ಯಾವ ಏರಿಯಾ ಮೇಡಮ್? ಕುಮಾರಸ್ವಾಮಿ. ಓಕೆ, ಈ ಕ್ಷೇತ್ರದ ಎಲ್ಲಿ ಯಾರು ಗೊತ್ತಾ? ಅಶೋಕ್ ಅವರು ಹೇಗೆ ಕೆಲಸ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಏನ್ ಪ್ರಾಬ್ಲಮ್ ಇದೆ ಮೇಡಮ್ ಕ್ಷೇತ್ರದಲ್ಲಿ? ಮೇನ್ ರೋಡ್ಸ್ ಅವೇಲೆ ಅದೆಲ್ಲ ಓಕೆ, ಇಂಪ್ರೂವ್ ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ನೋಡಿದಿರ ಅವರಿಗೆ? ನೋಡಿದೀವಿ ಸರ್, ಮಾತಾಡ್ಸಿದೀವಿ. ನಾವು ಬನಶಂಕರಿ ದೇವಸ್ಥಾನ ಹತ್ರ ವ್ಯಾಪಾರ ಮಾಡ್ತೀವಿ, ನಿಂಬೆಹಣ್ಣು ವ್ಯಾಪಾರ. ಅಲ್ಲೆಲ್ಲ ಬಂದಿದ್ದಾರೆ ಸರ್, ಅಲ್ಲಿ ಬಂದು ಎಲ್ಲ ಮಾತಾಡ್ಸಿದ್ದಾರೆ. ನಾವು ಅವ್ರ ಆಫೀಸ್ ಹತ್ರ ಎಲ್ಲ ಹೋಗಿದ್ದೀವಿ, ಮಾತಾಡ್ಸಿದೀವಿ. ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ ಜಾಗಕ್ಕೆಲ್ಲ ಅವ್ರದ್ದೇ ಸಪೋರ್ಟ್, ಅವರೇ ನಮ್ಗೆ ಹೆಲ್ಪ್ ಮಾಡಿರೋದು. ಬಟ್ ಅದೇ ಇದೊಂದು ಆಕ್ಸಿಡೆಂಟು ಅದೆಲ್ಲ ಆಯ್ತು, ಅದೊಂದು ಸ್ವಲ್ಪ ಬೇಜಾರಾಯ್ತು. ನಾನೇ ಒಂದ್ 2-3 ದಿನ ನೋಡಿದೆ, ಅದ್ ಸ್ಪಾಟ್ ಔಟ್ ಆಗೋಯ್ತು ಒಂದು ಹುಡುಗಿ. ಪಬ್ಲಿಕ್ ಅವ್ರಿಗೆ ಆಗ್ಲಿ ಯಾರಿಗೆ ಒಬ್ರಾಗ್ಲಿ ನಿಧಾನಕ್ಕೆ ತಾಳ್ಮೆಯಿಂದ ಹೋಗಿ, ಆತ್ರವಾಗಿ ದಯವಿಟ್ಟು ಹೋಗಕ್ ಹೋಗ್ಬೇಡಿ. ನೋಡಿ ಇವಾಗ ಹುಡುಗಿ ಹೋಯ್ತು, ಅವ್ರ ಮನೆಯವರು ಅವ್ರು ನಂಬ್ಕೊಂಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದರಿಂದ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ಸಿಗ್ನಲ್ ನಿಂತು ನೋಡ್ಕೊಂಡು ದಾಟಿ ದಯವಿಟ್ಟು ಹೋಗಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೊಂದೇ. ನಾನಿವತ್ತು ಇಡೀ ದಿನ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿದೆ. ಈ ಕ್ಷೇತ್ರದಲ್ಲಿರುವಂತಹ ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ಕಲೆ ಹಾಕೋದ್ರಲ್ಲಿ ನಾವು ಎಲ್ಲಾ ವಾರ್ಡ್ಗಳಲ್ಲೂ ಸಹಿತ ಅವರ
ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ವಿ. ನಮ್ಗೆ ಇಲ್ಲಿ ಗೊತ್ತಾಗಿರುವಂತದ್ದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದು ಏರಿಯಾಗಳು, ಯಡಿಯೂರು ಲೇಕ್ ಆಗಿರ್ಬೋದು, ಅದ್ರ ಜೊತೆಗೆ ಗಣೇಶ್ ಮಂದಿರ ಆಗಿರ್ಬೋದು, ಅದ್ರ ಜೊತೆಗೆ ಪದ್ಮನಾಭ ನಗರ, ಈ ವಾರ್ಡ್ಗಳಲ್ಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಮತ್ತೆ ಶಾಸಕರು ಅಭಿವೃದ್ಧಿಯ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಏರಿಯಾಗಳಿದಾವೆ, ಇಸ್ರೋ ಲೇಔಟ್ ಆಗಿರ್ಬೋದು, ಅದ್ರ ಜೊತೆಗೆ ಅಂದ್ರೆ ಈ ಸ್ಲಮ್ ಬೋರ್ಡ್ಗಳು ಏನಿದಾವೆ ಅಂದ್ರೆ ಸ್ಲಮ್ ಏರಿಯಾಗಳು ಏನಿದಾವೆ ಅಂತಹ ಏರಿಯಾಗಳಲ್ಲಿ ಇನ್ನೂವರೆಗೂ ಸಹಿತ ಡೆವಲಪ್ಮೆಂಟ್ ಮಾಡಬೇಕು. ಮತ್ತೆ ಮುಸ್ಲಿಮ್ಸ್ ಕ್ಷೇತ್ರಗಳಲ್ಲೂ ಸಹಿತ ನಮ್ಮ ಕಡೆಗೆ ಶಾಸಕರು ತಿರುಗಿ ನೋಡೋದೇ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬಂತು. ಓವರಾಲ್ ಆಗಿ ನೋಡ್ತಾ ಹೋದ್ರೆ ಓವರಾಲ್ ಆಗಿ 10 ಮಾರ್ಕ್ಸ್ ಅಲ್ಲಿ ಅಶೋಕ್ ಅವರಿಗೆ 5 ರಿಂದ 7 ಅವರೇಜ್ ಅಲ್ಲಿ ಜನರು ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಶೋಕ್ ಅವರ ಕಾರ್ಯವೈಖರಿ ಜನರಿಗೆ ತೃಪ್ತಿ ಕೊಡ್ತಾ ಇಲ್ವಾ ಅನ್ನುವಂಥದ್ದು ನಿಮ್ಮ ಮುಂಗಡೆ ಇಡುವಂತಹ ಕೆಲಸವನ್ನ ಮಾಡಿದ್ದೇವೆ. ಇದೇ ಈ ಹೊತ್ತಿನ ವಿಶೇಷ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.